पुत्रस्य याज्ञवल्क्य ऋषिः श्रीसदाशिवो देवता अनुष्टुप् छन्दः श्रीसदाशिव प्रीत्यर्थे शिवरक्षास्तोत्र जपे विनियोगः। चरितं देवदेवस्य महादेवस्य पावनम् अपारं परमोदारं चतुर्वर्गस्य साधनम्। गौरी विनायकोपेतं पञ्चवक्त्रं त्रिनेत्रकं शिवधात्वा दशभुजं शिवरक्षां पठे नरः।
ಶ್ರೀ ಕಥನೆ ಬಣೇಶ್ವರ ದೇವರ ಚರಣಕವನ್ನು ಬರುತ್ತಿರುವ ಎಲ್ಲ ಆತ್ಮೀಯ ಕಲಾವಂತರಿಗೆ ವಂದಿಸುತ್ತಾ ಇವತ್ತು ನನ್ನ ಛಾಯಾಚಿತ್ರ ನಾಟಕವನ್ನು ಸುಂದರ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ನಾಟಕದಲ್ಲಿ ನಿಮ್ಮೂರಿನ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಹೀಗಾಗಿ ನಿಮ್ಮೂರಿನ ಕಲಾವಿದರಿಗೆ ಆಶೀರ್ವಾದ ಮಾಡುತ್ತಾ ಕೊನೆವರೆಗೂ ಸಹ ನಾಟಕವನ್ನು ವೀಕ್ಷಿಸುವ ಮೂಲಕ ನಾಟಕ ಕಲೆಯನ್ನು ಉಳಿಸಿಕೊಳ್ಳುವುದರಲ್ಲಿ ತಮಗೆ ಪೂರ್ವಕವಾಗಿ ಕೇಳಿಕೊಂಡಿದ್ದೇನೆ. ಧನ್ಯವಾದಗಳು.
ನಿಮಗಲ್ಲ ನಿಮಗೂ ಅಲ್ಲ ಸಂಪಾದಿಸ್ತೀನಿ. ಈ ಅವನಿಂದಲೇ ಈ ಬುಲೆಟ್ ಭುವನೇಶ್ವರನ ಯುಗ ಸಮಾಪ್ತಿ. ಸಂಹಾರ ಮಾಡುವ ಜೊತೆ ಸಂಸಾರ ಮಾಡೋಕೆದವರಲ್ಲ ಈ ಭುವನೇಶ್ವರ. ಭೂಗತ ಲೋಕದ ಭದ್ರ ಕೋಟೆಯ ಭದ್ರ ಪೀಠದಲ್ಲಿ ಭದ್ರ ಮೆರೆಯುತ್ತಿರುವ ನನಗೆ ನಿನ್ನಂತ ಹಠತೊಟ್ಟ ಸರ್ಪಿಣಿಯೊಂದಿಗೆ ಆಟ ಆಡುವಂದ್ರೆ ತುಂಬಾನೇ ಇಷ್ಟ ಕಣೆ. ಕಲಿಯುಗದ ಮಹಾಭುವನೇಶ್ವರ ಏನು ಸಮುದ್ರಗಳ ಮಧ್ಯ ಲೋಹದ ಕೋಟಿನ ಕಟ್ಕೊಂಡು ಜೀವಿಸ್ತಾ ಇದ್ದಲ್ಲ ಆ ತ್ರಿಪುರ, ಅವನನ್ನ ಈಶ್ವರ ವೃತ್ತ ಮಾಡಿ ಸಂಹರಿಸಿದ್ದು ನಿನ್ನಂತಾಗಿ ಗೊತ್ತಿರ್ಬೇಕಲ್ಲ. ನೋಡು, ನಿನ್ನ ಪುರಾಣ ಕಥೆ ಕೇಳುವ ಅವಶ್ಯಕತೆ ಈ ಸಾರ್ವಭೌಮನಿಗಿಲ್ಲ. ನೋಡು, ನೀನು ನನ್ನ ಜೊತೆ ಕಿಡಿಕಾಡುವ ಬದಲು ನನ್ನ ಜೊತೆ ಅಮೃತ ಸುರಿಸಿದರೆ ನೀನಾಗ್ತೀಯ ಈ ಭುವನೇಶ್ವರನ ಸತಿ. ಭೂಗತ ಲೋಕದ ಭುವನೇಶ್ವರಿ ನೀನಾಗ್ತೀಯ. ಸೇಡು ಗೀಡು ಅಂತ ಬಂದ ನನ್ನ ಕೈಯಿಂದ
ಕಂಗಡಿಸಲಾಗದು ಎಂದು ಕಂಗಡಿಸಲಾಗದ ವಜ್ರಕಾಯ ನೀನು ನನ್ನನ್ನು ಸಾಯಿಸುವ ಹೆಣ್ಣಾದ್ರೆ ನಾನು ನಿನ್ನನ್ನು ಪ್ರೇಮಿಸುವ ಎಂಟನೆಯ ಗಂಡುಗಲಿಗಳೇ. ಅದು ಮಾತ್ರ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಸರಸ ಮಾಡುವ ಸರಸದವ್ರಿಗೆ ಹೆಣ್ಣಲ್ಲ ಇವಳು. ನನಗೆ ಶುರು ಮಾಡ್ಕೋ ನನ್ನಪ್ಪ ನರಸಿಂಹ ಕುಲಕರ್ಣಿಯ ಗುಡುಗು ಸಿಡಿದ ಆರ್ಭಟವನ್ನ. ನಿಮ್ಮಪ್ಪ ಗುಡುಗು ಆದ್ರೆ ನಾನು ಸಿಡಿಲು ಕಡೆ ನಿನ್ನಪ್ಪನ ವಂಶ ನಿರ್ನೌ ನಿನ್ನನ್ನು ಏನು ಮಾಡ್ತೀನಿ? ನಾನು ಇಟ್ಟ ಬುಲೆಟ್ ಗುರಿ ಜಸ್ಟ್ ಮಿಸ್ ಆಗಿದೆ. ನಿಜ ನಿಜ. ಆದ್ರೆ ನೆಕ್ಸ್ಟ್ ಟೈಮ್ ನಾನು ಇಡುವ ಗುರಿಗೆ ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಯಾಕೆಂದ್ರೆ ಇವಳು ಒಂದ್ಸರಿ ಗುರಿಗೆ ಅಂದ್ರೆ ಮಿಸ್ ಆಗೋದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇವಳು ಅರಸರಿಗೆ ಮಾತ್ರ ಅಮೃತವರ್ಷ. ನಿಮ್ಮಂಥವರ ಪಾಲಿಗೆ ನಾನು ವಿಷದ ಇವಳು ಶಾಂತವಾಗಿದ್ರೆ ಶಾಂತ ಅಪ್ಪಿ ತಪ್ಪಿ ಸಿಡಿದು ಅಂದ್ರೆ ಇವಳು ಉಗ್ರ ಸ್ವರೂಪಿಣಿ. ನೀನು ಉಗ್ರ ಸ್ವರೂಪಿಣಿಯಾದರೆ ನಾನು ಉಗ್ರ ಸ್ವರೂಪಿಣಿಯ ಹಣೆ ಬರವನ್ನೇ ಬದಲಾಯಿಸಬಲ್ಲ ಯಕ್ಷಿಣಿಗಳೇ. ಲೇ ಅಮೃತ ವರ್ಷಿಣಿ, ನೀನು ಸರ್ಪ ಲೋಕದ ನಾಗಿಣಿಯಾಗಿ ನನ್ನ ಭೂಗತ ಲೋಕದಲ್ಲಿ ಪ್ರವೇಶಿಸಿ ನನ್ನನ್ನು ಸಾಯಿಸಿ ಸೇಡು ತೀರಿಸಿಕೊಳ್ಳುವುದೆಂದರೆ ಅಷ್ಟು ಸುಲಭವಾದ ಮಾತಲ್ಲ. ನಿನ್ನಂತ ನಾಗಿಣಿಯನ್ನು ಮುಂದಿರುವುದಿ ನನ್ನ ಕೈವಶ ಹೇಗೆ ಮಾಡ್ಕೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಇವನು ಯಾವತ್ತು ಗುರಿಯ ತಪ್ಪಲ್ಲ. ಯಾಚಕನಾಗಿ ಬಂದ್ರೆ ನಾನು ವರ ನೀಡುವ ಭುವನೇಶ್ವರ್, ವಿಶ್ವಾಸಘಾತುಕನಾಗಿ ಬಂದರೆ I will come back. ಬಿಡಿ ನಾಗರಗಳನ್ನು, ಈ ನಾಗರ. I will come back. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. Shiva
ಕಡಲಿನಲ್ಲಿ ಬಿಟ್ಟು ತಪ್ಪಿದ ದೋಣಿಯಾಗಿದೆ ನಮ್ಮ ಬದುಕು. ಈ ಬದುಕನ್ನ ಸರಿ ಮಾಡುವ ಭಾಗ್ಯ ನಿನ್ನಲ್ಲಿ ಕೂಡಿದೆ ತಂದೆ. ಆದರೆ ನನ್ನಣ್ಣ ದೋಣಿ ತೆಗೆದುಕೊಂಡು ಮೀನು ತರಲು ಹೋಗಿದ್ದಾನೆ. ಆದರೆ 2 ದಿನದಿಂದ ಅವನು ಮನೆಗೆ ಬಂದಿಲ್ಲ. ಆದರೆ ನನ್ನಣ್ಣನಿಗೆ ಆ ಕಡಲಲ್ಲಿ ಏನಾಗಿದೆಯೋ ಏನೋ. ಅಣ್ಣ ಎಲ್ಲಿದೆಯ ಅಣ್ಣ? ದೇವ್ರೆ, ನನ್ನಣ್ಣನಿಗೆ ಏನು ಆಗದಂತೆ ಕಾಪಾಡುತ್ತಂತೆ, ಕಾಪಾಡು. ಅಣ್ಣ ಏನಿದಣ್ಣ? ಕೈಯೆಲ್ಲ ಗಾಯ ಆಗಿದೆ ಅಣ್ಣ. ಯಾಕಣ್ಣ? ಅಂಬಿಗರಾಗಿ ಹುಟ್ಟಿದಕ್ಕೆ ಆ ಭಗವಂತ ನೀಡಿದ ಉಡುಗೊರೆ ತಂಗಿ. ಅಣ್ಣ ನಾವು ಬಡ ಮೀನುಗಾರರಾಗಿ ಹುಟ್ಟಿದ್ದು ತಪ್ಪಿನಣ್ಣ. ಅಣ್ಣ ನಾವು ಮೀನುಗಾರರಾಗಿ ಹುಟ್ಟಿದ್ದು ತಪ್ಪಿನಣ್ಣ. ಹೇಳಣ್ಣ, ಹೇಳ. ತಂಗಿ, ಶ್ರೀಮಂತರ ಹೊಟ್ಟೆ ತುಂಬಿಸುವುದಕ್ಕಾಗಿ ದೋಣಿ ಹಿಡಿದು ಕಡಲಲ್ಲಿ ಧುಮುಕೋಣ. ಎಷ್ಟೋ ದಿನಗಳವರೆಗೆ ಅನ್ನ ನೀರು ಇಲ್ಲದೆ ಗಾಳಿ ಬಿರುಗಾಳಿಗೆ ಲೆಕ್ಕಿಸದೆ ಜನಗಳೊಂದಿಗೆ ತಡೆದಾಡಿ ಮೀನು ಹಿಡಿದು ತರುವ ಈ ಬಡ ಮೀನುಗಾರರ ಕೂಗು ಯಾರಿಗೂ ಕೇಳಿಸದ ಬಾಯಿ. ಅಣ್ಣ ನೀನು ಡಿಗ್ರಿ ಮಾಡಿದು ತುತ್ತು ಕೂಳಿಗಾಗಿ ಆ ಕಡಲಲ್ಲಿ ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿಯಣ್ಣ. ಅಣ್ಣ ನಿನಗೇನಾದ್ರೂ ಆದ್ರೆ ಈ ನಿನ್ನ ತಂಗಿಯ ಗತಿ ಅಣ್ಣ. ಹೇಳಣ್ಣ, ಹೇಳು. ತಂಗಿ, ಪ್ರಾಣಕ್ಕೆ ಹೆದರುವುದಲ್ಲ ಈ ನಿನ್ನ ಅಣ್ಣ ಸೂರ್ಯ ಪ್ರಕಾಶ. ಅಂಬರದಲ್ಲಿ ಅಂಬುಜ ಮಿತ್ರ ಇರುವವರೆಗೂ ಅಂಬುದಿಯಲ್ಲಿ ಅಂಬಿಯನ್ನು ನಂಬಿ ಬಂದವರ ಜೀವ ಉಳಿಸೋಣವ ಈ ಅಂಬಿಗ. ನಿಜವಿಗೆ ಅಣ್ಣ ನಿನ್ನ ಮಾತು. ನಾವು ಮೀನುಗಾರರಾಗಿ ಹುಟ್ಟಿದ್ದು ಸಾರ್ಥಕವಾಯ್ತಣ್ಣ. ನನಗೆ ಹೆಮ್ಮೆ ಆಗ್ತಾ ಇದೆ ಅಣ್ಣ, ಹೆಮ್ಮೆ ಆಗ್ತಾ ಇದೆ. ಹೌದಣ್ಣ, ಆ ಕಡಲಲ್ಲಿ ನಮ್ಮ ದೋಣಿಗೆ ಯಾರು ಅಡ್ಡಿಪಡಿಸಿಲ್ಲ ತಾನೆ? ಯಾರೇ ಆಗಲಿ ನನ್ನ ದೋಣಿಗೆ ಅಡ್ಡ ಬಂದವರಿಗೆ ಅಡ್ಡ ಆದರೆ ಹಿಂದಿನಿಂದ ದೊಡ್ಡ ಬೋಟಿಯ ಮೇಲೆ ಬಂದು ನನ್ನನ್ನು ಸಾಯಿಸಲು ಪ್ರಯತ್ನ ಪಟ್ಟು ಆ ದುಷ್ಟ ಕುಲಕರ್ಣಿ. ಇದೇನಣ್ಣ ಹೇಳ್ತಾ ಇದೀಯಾ? ಆ ದೋಣಿಯನ್ನು ನಾವು ತೆಗೆದುಕೊಂಡಿದ್ವಲ್ಲ, ಎಲ್ಲ ಸಾಲ ಸಮೇತ ನಾವು ತೀರಿಸಿದ್ವಿ. ಮತ್ತೆ ಅವರನ್ನು ಸಾಯಿಸಲು ಪ್ರಯತ್ನ ಪಟ್ಟು ಹೇಳಣ್ಣ, ಅವ್ರನ್ನ ಸಾಯಿಸಿದ್ರು. ಕಡಲಲ್ಲಿರುವ ಮೀನುಗಳನ್ನು ತನಗೆ ಸೇರಿದೆ ಎಂದು ತಿಳಿದುಕೊಳ್ಳುತ್ತಾನೆ 10 ಬೋಟಿನ ಮಾಲೀಕ ಆ ನರ್ಸೆ ಕುಲಕರ್ಣಿ. ನನ್ನ ಪ್ರಾಣ ಸ್ನೇಹಿತ ವಿದೇಶಿ ಇಲ್ಲದೆ ನಿನ್ನ ಸಮುದ್ರದ ಸುಳಿಯಿಂದ ಬದುಕಿ ಬರುತ್ತಿರಲಿಲ್ಲ ಪ್ರಿಯ. ಅಣ್ಣ, ಅಂತ ಅವಶ್ಯಕವಾದ ಮಾತು ಮಾತಾಡ್ಬೇಕಣ್ಣ. ತುತ್ತು ಕೂಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ದಿಕ್ಕಿಲ್ಲದ ನಮಗೆ ಆ ಕೌರವರು ಎಷ್ಟೇ ಎದುರಾದರು ಈ ಅಂಬಿಗರಿಗೆ ಜಯ ಅಣ್ಣ, ಈ ಅಂಬಿಗರಿಗೆ ಜಯ. ನಿಜ ತಂಗಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತುಂಬಂದದ ಕೇಡು ನೋಡಯ್ಯ ಅಂತ ಬಸವಣ್ಣ ಹೇಳಿರುವಾಗ ಒಂದೊಂದು ದಿನ ಶ್ರೀ ಗಣೇಶ ಆ ದುಷ್ಟ ಕುಲಕರ್ಣಿ ಸಂಹಾರ ಮಾಡಿ ಮಾಡ್ತಾನೆ. ಅಣ್ಣ ಹೋಗಿ ಬಿಡಣ್ಣ, ನೀನಾದ್ರೂ ಸುರಕ್ಷಿತವಾಗಿ ಬಂದಿಲ್ಲ. ನನಗೆ ಅಷ್ಟೇ ಸಾಕಣ್ಣ, ಅಷ್ಟೇ ಸಾಕು. ಆದರೆ ನನ್ನ ಪ್ರಾಣ ರಕ್ಷಿಸಿದ ಆ ಚಿತೇಶನ ಋಣವನ್ನು ಯಾವತ್ತೂ ಮರೆಯಬಾರದು ತಂಗಿ. ಅವನು ನಿಜವಾಗಿಯೂ ನಮ್ಮ ಪಾಲಿನ ದೇವರು. ಆಯ್ತಣ್ಣ, ನಡಿಯಣ್ಣ. ಮೊದಲು ಔಷಧಿ ಹಸ್ತಿ ನಡಿಯಣ್ಣ. ಆಮೇಲೆ ನಿಮಗೋಸ್ಕರ ಬಿಸಿ ಬಿಸಿ ಮೀನ್ ಸಾರು ಮಾಡ್ತೀನಿ. ಹೊಟ್ಟೆ ತುಂಬಾ ಹಸಿದು. ನಡೀರಾ ಎಂತ ಸಾವ ವ್ಯವಸ್ಥೆ. ಬಾ 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 ಬಾ
ಬ್ಯಾಡಿಯಪ್ಪ ಬೇಡ ಬೇಡ ಅವನವನ ಇದ್ದಿದ್ದಾಗ ಈ ಬುಲೆಟ್ ಎಚ್ ಡಿ ಗಾಡಿ ಬಬುಗೆ ಎಲ್ಲ ಗಾಡಿ ಅದು KTM ಎಲ್ಲ ಕಡಿಮೆ ಆಗ್ಯಾವ್ರಿ ಅವನವನ ಲೇಡೀಸ್ ಸ್ಕೂಟೀಸ್ ಭಾಳ ಹೆಚ್ಚಾಗವ್ ನೋಡ್ರಿ ಈ ಕಾಲದಾಗ ಅಲ್ಲ ಅವನೊಂದು ಹೈಸ್ಕೂಲ್ ಹೋಗೋ ಹುಡುಗಿಯರೆಲ್ಲ ಸ್ಕೂಟಿ ತಗೊಂಡು ಶಾಲೆ ಹೋಗೋ ಶುರು ಮಾಡ್ಯಾರ ಮತ್ತು ಅದ್ರಾಗ ಈ ಹುಡುಗಿರು ಹೆಂಗ್ಸ್ ಅದಾರಲ್ಲ ಸಂಘದ ಸಾಲ ತಗೊಂಡು ಸ್ಕೂಟಿ ಹೊಡಿಲಿಕ್ಕೆ ಶುರು ಮಾಡ್ಯಾರ ಅವನ ಏನ್ ಮಾಡೋದಂತೀನಿ ಅಲ್ಲ ಬೆಳಗ್ಗೆ ನಾ ಬಂದು ಓಪನ್ ಮಾಡಿದ್ದೆ ತಡ ನಂದು ಅಂಗಡಿ ಅವನ ಎಲ್ಲ ಗಾಡಿ ತಗೊಂಡು ಬಂದು ನಂದು ಮಾಡ ನಂದು ಮಾಡ ಅವನೊಂದು ಯಾರ್ಯಾರು ಮಾಡೋದ್ರೆ ಇರೋದು ಒಂದು ದೊಡ್ಡ ಶಿವಲಿಂಗ ಯಾರ್ಯಾರು ಮಾಡೋದು ಅಂತಿಲ್ಲ ಸಾಕಾಗೋಯ್ತ್ರಿ ನನ್ಗೆ ಸೊಂಟ ಬಿಂಟ ಎಲ್ಲ ಬಿದ್ದೋಗೈತಿ ಬಾಬಾ ಇವತ್ತು ಯಾರು ಸಿಗ್ತಾರೆ ನೋಡೋಣ ಹೊಸ ಆಗಿರಾಗಿ ಯಾರು ಹೊಸದ್ ಬಂದಿರ್ತಾರೆ ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನಿನ ಗೆಳೆಯ ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಕನಸೇ ನೀನಯ್ಯ ಓಣಿ ಹಿಡ್ತನ ಹೋಗುವಾಗ ಸಿಳ ಹಾಕದೆ ಬಿಟ್ಟು ಬಿಡದಂಗ ಓಣಿ ಹಿಡ್ತನ ಹೋಗುವಾಗ ಸಿಳ ಹಾಕದೆ ಬಿಟ್ಟು ಬಿಡದಂಗ ಮನಸ್ಸೈತಿ ನಿನ ಮ್ಯಾಗ ಕನಸೈತಿ ನಿನ ಮ್ಯಾಗ ಕನಸೈತಿ ನಿನ್ನ ಮ್ಯಾಗ ಎಂತ ನಸೀಬ್ರಿ ಅಂತ ನಮ್ದು ಹಳಾದ ನಸೀಬ ಪಟ್ಟೆ ಅಂಗನವಾಡಿಗೆ ಹೋಗ್ಬೇಕಂತಂದ್ರೆ ಈ ಗಾಡಿ ಒಂದು ಅರ್ಧ ದಾರಿಗೆ ಕೈ ಕೊಟ್ಟು ಬಿಡ್ತು ಏನ್ ಮಾಡ್ಬೇಕನ್ನೋದು ತಿಳಿಯೋದಾಗೈತ್ರಿ ಅದ ನೋಡ್ರಿ ಅಲ್ಲಿ ನಿಲ್ಲಿಸಿ ಬಂದ್ಬಿಟ್ಟೆ ನಾನು ಇದು ಗಾಡಿ ಕೈ ಕೊಟ್ರೆ ಏನಾಯ್ತಾ ಈ ಮೆಕ್ಯಾನಿಕ್ ಶಿವಲಿಂಗ ರೆಡಿ ಅದಾನ ಇಲ್ಲಿ ಗಾಡಿ ಐತಲ್ಲ ಅದ್ರ ಬಾಡಿ ಪಾರ್ಟ್ಸ್ಗ ಅವನ ಹಾಕಿ ರಿಪೇರಿ ಮಾಡಕ ಏನಂತೆ ಯವ್ವ 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 ಮೆಕ್ಯಾನಿಕ್ ಶಿವಲಿಂಗ ಇಲ್ಲೇ ಅದಿಲ್ಲೋ ಮಾರಾಯ ಹೇಳ್ತ ನಿನಗ ನನ್ನ ಗಾಡಿದು ಇಂಜನ್ದಾಗ ಆಯಿಲ್ ಲೀಕ್ ಮತ್ತೆ ಬಿಚ್ಚಿ ನೋಡಲ್ಲ ನಂದು ಬಾಳ ಅರ್ಜೆಂಟ್ ಐತಿ ಏನ್ನ ಎಲ್ಲಿಗೆ ಬಂದಿ ಹೋಗ ಅಲ್ಲಿ ನೋಡ ಮಾವಿನ ತೋಪ್ ಅಂತಲ್ಲಿ ಇದಕ್ಕೆ ಹೇಳಿದ್ರಿ ಅನಂತ ಬೊಮ್ಮನೆ ಕಡೆ ಇಸ್ಕೊಂಡು ಬರೀ ಹೇಳ್ರಿ ಗಾಡಿ ಎರಡೇ ನಿಮಿಷ ಹಿಂಗ್ ಹೋಗಿ ಹಂಗ್ ಬರ್ತೀನಿ 2 ನಿಮಿಷ ನಿಂದು ಇಲ್ಲ 2 ನಿಮಿಷ ನೋಡ್ ಬರ್ತೀನಿ ಅಂದು ಇಲ್ಲೇ ಇರ್ತೀನಿ ಮತ್ತೆ ಹೋಗ್ಬಾರೋ ನಮ್ಮ ಸರ್ದಾರ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಿಲ್ಲ ನೀನಿಲ್ಲದೇನು ಇಲ್ಲ ನಾನೇಗೆ ಹೀಗಾದೆ ನೀನೇಗೆ ನಿಂದು ಗಾಡಿ ಏನೋ ಹೊಸ ಐತ್ ನೋಡು ಆದ್ರೆ ಅವನು ನಿನ್ ಇಂಜಿನ್ ಯಾಕೋ ಬರ್ಬಾದಾಗೋಯ್ತಲ್ಲ ಹೆಂಗ ಅಂತೇನ ಅಲ್ಲ ಸ್ಪಾನ ಪತ್ರ ಹಿಡ್ಕೊಂಡು ಹಿಂದಕ ಮುಂದಕ ಕೈ ಹಾಕಿ ಮಾಡಕತ್ತಿದ್ದೆಲ್ಲ ರಿಪೇರಿನ ಅಂತಾದು ನನ್ನ ಹೊಸ ಗಾಡಿಗೆ ಏನಾಗಿದೆ ನೋಡ ನಿಂದ ಗಾಡಿನೂ ಹೊಸದೈತಿ ನಿಂದ ಬಾಡಿನೂ ಹೊಸದೈತಿ ಏ ಬಾಡಿ ಬಗ್ಗೆ ಮಾತಾಡ್ಬೇಡ ಗಾಡಿ ಬಾಡಿ ಅಂದನಾ ಹಂಗ ಅದ್ರ ಇಂಜಿನೂ ಹೊಸದೈತಿ ಸಾಮಾನು ಹೊಸದೈತಿ ಅವನವನ ಆದ್ರ ನಿಂದ ಗಾಡಿ ಇಂಜಿನ್ ಯಾಕೋ ಬರ್ಬಾದಾಗ ಹೋಗೈತಲ್ಲ ಹೆಂಗ ಅಂತೀನ 1 ಊರ 2 ಊರ ನಿದ್ದಿಗೆಟ್ಟು ತಿರ್ಗಾಕತ್ತೀವಿ ಅಂದ್ರೆ ಹಂಗ ಆಗದ ಮತ್ತೆ ಏನ್ ಮಾಡೋದು ಅದಕ್ಕ ಎಲ್ಲಾರ ಕೈಲೂ ನಿನ್ ಗಾಡಿ ಕೊಡಕ್ ಹೋಗ್ಬೇಡ ನೋಡ ಯಾಕಂತ ಕೇಳ ಟೆಸ್ಟ್ ಡ್ರೈವಿಂಗ್ ಅಂತ ಹೋಗಿ ನಿಂದ ಗಾಡಿ ಹಿಂದ ಮುಂದ ನೋಡ್ದ ಹಂಗ ಬಾರ್ಸ್ಕೊಂಡ್ ಬಿಡ್ತಾರ ನನ್ನಂಗ ಹ್ಯಾಂಡ್ಸಮ್ ಇದಾರಂತ ಎಲ್ಲಾ ಕೈಲೂ ಗಾಡಿ ಕೊಡಕ್ ಹೋಗ್ಬೇಡ ಯಾಕಂದ್ರ ಅವನವನ ಗಾಡಿ ಹೆಂಗ್ ಮಾಡ್ತಾರ ಗೊತ್ತಾ ಅಲ್ಲಿ ಇಲ್ಲಿ ಅಲ್ಲಿ ಮುಂದ ಹಿಂದ ಮೇಲೆ ಕೆಳಗೆ ಹೆಂಗ್ ಹಂಗ್ ಗಡಾಕ್ ಬಿಡ್ತಾರ ನೋಡ
ಹೌದು ಹಂಗಂತ ನಾನು ಇನ್ನು ಯಾರ ಕೈ ನನ್ನ ಗಾಡಿನ ಕೊಟ್ಟಿಲ್ಲ ರೆಡಿ ಮಾಡಿದ್ದೀನಿ. ಹೋಗ ಮಾಡ್ತಾರೆ ಹಾ, ಮತ್ತ? ಹೌದಾ ಹಾ ನೋಡ್ ಬುಲ್ಬುಲ್. ಹಾ ಹೇಳಿ ಬಿಲ್ಬುಲ್ ಹಾ. ನಿನ್ನ ಇಂಜಿನ್ದಾಗ ಆಯಿಲ್ ಇಲ್ಲ ಹೇಳ ಇಲ್ಲ? ಅದಕ್ಕ ಹಾ ನಂದು ಹೊಸ ಆಯಿಲ್ ಹಾಕ್ತೀನಿ ನೋಡು. ನಿಮ್ಮ ಇಲ್ಲಿ ಯಾವುದೋ ಮಾರ್ರಯ್ಯ ಎಷ್ಟು ಹಾಲ್ ಆಯ್ತಾ ಒಳಗಿತ್ತರದ ಹಾ ಅದು ಹಾಕಿದ ಮೇಲೆ ನಿನ್ ಗಾಡಿ ಹೆಂಗ್ ಓಡ್ತೈತಿ ಗೊತ್ತ ಹಾ ಅಣ್ಣ ಮಾತು ಸೌಂಡ್ ಕೂಡ ಹೆಂಗ್ ಹೋಗಿದೆ ಕಣಿ ಪಂಚರ್ ಆಗಿ ಸೌಂಡ್ ಬಂತಲ್ಲೋ ನಿನ್ನ ಆಯಿಲಿನ ಬೆಲೆ ಇಷ್ಟೇ ನಿನ್ನ ಆಯಿಲ್ ಬಿಟ್ಟಂದ್ರೆ ಪಂಚರ್ ಹೆಂಗ್ ಹೊಡಿಬೇಕಂಗ ಹಿಂದೂಸ್ತಾನ್ ಟ್ಯಾಕ್ಟರ್ ಚಲೋ ಹೊಡಿ ಬರ್ಬೇಕನ್ನೋದು ಗೊತ್ತಿಲ್ಲ. ಅಂದ್ರೆ ನಿನ್ನ ಎಣ್ಣೆ ದಮ್ಮಿಲ್ಲ ಅಂತ ದಮ್ಮ ಐತೆ ಅವ್ರಿಗೆ ಕೇಳ್ರಿ ಗೊತ್ತೈತಿ ದಮ್ಮ ಹೆಂಗೈತೆ ಅಂತ ಹೇಳಿ. ಹಂಗ ಯವ್ವ ಇನ್ನೊಂದು ಮಾತು ಹೇಳ್ತೀನಿ ನೋಡ ವಾರಕ್ಕೆ 2 ಸರಿ ತಗೊಂಬಂದು ನಿನ್ನ ಹೊಂತಲ್ಲೇ ನಿಂದಿರ್ತೀನಿ ಆದ್ರೆ ನೀ ಮಾತ್ರ ಪರ್ಫೆಕ್ಟ್ ಮಾಡೋದ ವಾರಕ್ಕೆ 2 ಸಲ ಹಾ ವಾರಕ್ಕೆ 2 ಸಲ ಬಂದ್ರೆ ಸರಿ ಹೋಗಿಲ್ಲ ನೋಡ ಹಾ. ದಿನ ಬಂದ ಮಾಡ್ಕೊಂಡು ಹೋಗ್ಬೇಕು ನೋಡಿ ಗಾಡಿ ರಿಪೇರಿ ಓನ್ಲಿ ಗಾಡಿ ರಿಪೇರಿ ಫುಲ್ ದಿನ ಬಿಡಾಕ ನನ್ನ ಗಾಡಿ ಏನೋ ಮೋಡ್ಕಾ ಗಾಡಿ ಅಂತ ತಿಳ್ಕೊಂಡಿ ಏನು ಮಾತಾಡಕತ್ತಿ ನೀನು ಅದೆಲ್ಲ ಇರ್ಲಿ ಅಲ್ಲ ನಿಮ್ಮ ಅಪ್ಪ ನೀ ಹೆಸರು ಗೀಸ ಹೇಳ್ಬೇಡಂತ ಕಳ್ಸ ಮನಿಂದ ಅಡ್ರೆಸ್ ಹೆಸರು ಹಾ. ಹೇಳ್ತಾನಲ್ಲ ನನ್ನ ಹೆಸರು ಪದ್ಮಾವತಿ ಅಂತಂದೆ ನಾನು ಟೇಲರ್ ಮಾದೇವಪ್ಪನ ಮಗಳು ನಾನು ಈ ಊರ್ ಅಂಗನವಾಡಿ ಟೀಚರ್ ಊರಿಗೊಬ್ಬಳ ಪದ್ಮಾವತಿ ಯಾಕ್ ನೀನು ಹಿಂಗಾಡತಿ? ಅಂಗನವಾಡಿ ಟೀಚರ್ ಅವನವನ ಹೊಡಿಯೊಂಬತ್ತು ಹಂಗಾದ್ರೆ ಪೆನ್ಷನ್ ಲಗುನೆ ಫುಲ್ ಲಗ್ಲಿ ಯಾಕೋ ಹೊಡಿತ ನಿನಗ ಕರೆಂಟ್ ಶಾಕ್ ಹೊಡಿದೇ ಇರ್ತದೇನ ಅವನ 5 ವರ್ಷ ಆಯ್ತು ಇಷ್ಟು ವರ್ಷ ನನ್ಗ ಯಾರು ಹೂ ಮಾರೋಳು ತೆಂಗಿನಕಾಯಿ ಮಾರೋಳು ಕೋಳಿ ಮಾರೋಳು ಕಿಡ್ನಿ ಕಲೆಕ್ಟರ್ ಇಂಥವ್ರ ಗಂಟು ಕೊಡ್ತಿದ್ರು ನೋಡು ಅಲ್ಲಿ ಈ ವರ್ಷ ನಮ್ ಸುಜಿತ್ ನಾಯ್ಕ ಅವರು ಅಂಗನವಾಡಿ ಟೀಚರ್ನ ಗಂಟು ಹಂಗಂತೆ ಕಳ್ಳ ಬಾಳ ಖುಷಿ ಆಗ್ಬಿಟ್ಟನ ನಾ ಇಲ್ಲೇ ಇರಂಗಿಲ್ಲ ಮುಂಜಾನೆ ಅದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ ಅವನಿಗೆ ಏ ನೀಗೆಲ್ಲ ಅನ್ಕೋಬೇಡ ನಾನು ಹಾಲು ಕುಡಿ ಮಕ್ಕಳಿಗೆ ಮಾತ್ರ ಟೀಚರ್ ಅದೀನಿ ಈ ದೊಡ್ಡ ಹುಡುಗಿಯರಿಗೆಲ್ಲ ಅಲ್ಲ ನೋಡು ನೀ ನನ್ನ ಪ್ರೀತಿಯಿಂದ ಪದ್ದು ಪದ್ಮ ಪದ್ದು ಕಡಿ ಪೆದ್ದು ಅಂದ್ರೂ ನಡೀತು ಹಂಗ ಕರಿ ಅವ್ರಿಗೆ ಟೀಚರ್ ಅಂತ ಕರೆಯಕ್ ಹೋಗ್ಬೇಡ ನೀನು ಪದ್ದು ಡಾರ್ಲಿಂಗ ಅಲ್ಲ ಪ್ರತಿದಿನ ಎಷ್ಟೋ ಬ್ಯೂಟಿಫುಲ್ ಹುಡುಗಿಯರು ಗಾಡಿ ತಗೊಂಡು ನನ್ನ ಹತ್ರನ ಬರ್ತಾರ ಮಾಡಿಸ್ಕೊಳ್ಳಕ ಗಾಡಿ ರಿಪೇರಿನ ಆದ್ರ ಅವನ ಯಾರ ಜೊತೆನೂ ಟಚಿಂಗ್ ಇಟ್ಕೊಂಡು ನಾನು ಏನಂತೆ ನೋಡ್ಯಾನ ಹುಬ್ಬಳ್ಳಿ ಹುಲಿನ ಬಿಟ್ಟಾನ ಮಗ ಕಾರವಾರ ಗಂಡ ಹುಬ್ಬಳ್ಳಿ ಹುಲಿಗೆ ಮುಟ್ಟಿದ್ರೆ ಬಲಿ ಏನಂದಿ ಒಟ್ಟ ಯಾರ ಟಚಿಂಗ್ ಇಟ್ಕೊಂಡಿಲ್ಲ ಯಾರ ಜೊತೆ ನೋಡು ಎಷ್ಟು ಅಪ್ಪಡ ಚಿನ್ನಕ್ಕಾಗಿ ಬಂಗಾರಿ ಮಾಡ್ತೀನಿ ಈಗಿನ ಕಾಲ ಹೆಂಗೈತ್ರಿ ಹುಡುಗಿಯರ ಸಿಕ್ಕರ್ ಸಾಕ ನನಗೊಂದಿರ್ಲಿ ನಮ್ಮ ಅಪ್ಪಗೊಂದಿರ್ಲಿ ನಮ್ಮ ಚಿಕ್ಕಪ್ಪಗೊಂದಿರ್ಲಿ ನಮ್ಮ ಒಂದೊಂದಿರ್ಲಿ ಅನ್ನೋ ಜನ ಇರ್ತಾರ ಅಂತ ಲೋಪರ್ ಹುಡುಗರು ಇರ್ತಾರ ಅಂತದ್ರಾಗ ಯಾರ್ಯಾರು ಬೇಡ ಅನ್ನವ ಯಪ್ಪ ಕಲಿಯುಗದ ಶ್ರೀರಾಮಚಂದ್ರ ಯಾಕೋ ಕಾತೋರ್ಸಕತ್ತಿ ನಾನಿನ್ ಕಾಲಿಗೆ ಮುಗಿಲಿಲ್ಲ ನಿನ್ ಹೇಳೋದು ಗರಿ ಐತ್ ನೋಡು ಆದ್ರ ಈ ಶಿವಲಿಂಗ ಅಂದವನಲ್ಲ ಅಂದಂಗ ನಿಮ್ ಟೀಚರ್ ಕೆಲಸ ಬಾಳ ಸಖತ್ ಐತೆ ಯಾಕಂತ ಕೇಳ ಯಾಕ ಈ ಸರ್ಕಾರ ಕೊಟ್ಟಿರೋ ಅಕ್ಕಿ ಸಕ್ಕರೆ ತಳಕ ಬೆನ್ನತ್ತಿದ್ನಯ್ಯವ್ವ ಅರ್ಧ ಈ ಮಕ್ಳಿಗ ಅರ್ಧ ನಿಮ್ ಮನೆಗ ಯಪ್ಪ ಏನ ಪಾದ ಜರ ಸರ್ಕೊಡು ಮಾರಾಯ ನೋಡೋದಾರೆ ನನ್ನ ಮರ್ಯಾದೆ ತೆಗೆಕತ್ತಿಯಲ್ಲ ಏ ಅಂತ ಟೀಚರ್ ನಾನಲ್ಲ ನಿಮ್ಮಗ ಡೂಪ್ಲಿಕೇಟ್ ಸಾಮಾನು ಹಾಕಿ ಮಸಾಲ ಹಾಕಿವ್ರಿ ಇದಕ್ಕೆ 2,500 ರೂಪಾಯಿ ಬೆಲೆ ಆಗತಿ ಬ್ಯಾಟ್ರಿ ಹಾಕಿವ್ರಿ ಇದಕ್ಕೊಂದು 3,000 ರೂಪಾಯಿ ಬೆಲೆ ಆಗತಿ ಅಂತ ಹೇಳಿ ಬರೀ ವಾಯರ್ ತಗೊಂಡಿತ್ತು ಜೋಡಿಸಿ ರೊಕ್ಕ ತೊಡಿತೀರಿ ಅಲ್ಲಿ ಇಂಥದಲ್ಲ ನನ್ನನ್ನ ನೋಡಕತ್ತಾರ ಯಾರು ಅವ್ರ ಅಜ್ಜ ನಿಮ್ಮ ಅವ ನಿನ್ನ ನೋಡಕತ್ತಿಲ್ಲ
ನನ್ ನೋಡಾತನ ದೇಖ್ರಿ ಕ್ಯಾ ಹೇ ಮಾಲ್ ಒಟ್ಟಿಗೆ ಏನನ್ನ ತಿನ್ಸಿ ಬೆಳೆದಿದ್ದಾಳ ಈ ನಮ್ನಿ ದೇಹಾನ ಕಟ್ಟಿದ್ರೆ ಇಡೀ ಊರಿಗೆ ಅಡಿಗೆ ಗಂಗದಾಳ ಅಂತ ಅವ್ರು ಅಂತಾರ ಇನ್ ಈ ಕಡೆ 4 ಜನ ಕುಂತಾರ ನೋಡು ಅವ್ರು ನನ್ನ ನೋಡಿ ಚಾಲೂ ಮಾಡ್ಬಿಡ್ತಾರ ಹುಡುಗಿ ನಿನ ಗ್ಯಾರೇಜ್ ಅದಾಗ ಬಿಡಲೇಡ ಗಾಡಿ ಒಳಗ ಹುಡುಗಿ ನಿನ ಗ್ಯಾರೇಜ್ ಅದಾಗ ಬಿಡಲೇಡ ಗಾಡಿ ಒಳಗ ಹೆಂಗೆಂಗೋ ಹೋಗೋ ನಡಿ ಎಲ್ಲಿಗೆ ಈಗ ಇಲ್ಲ ಹೋಗೋ ನಡಿ ಕಬ್ಬಿನ ಪಡದ ಹುಡುಗಿ ನಿನ ಗ್ಯಾರೇಜ್ ಅದಾಗ ಬಿಡಲೇಡ ಗಾಡಿ ಒಳಗ ಹುಡುಗಿ ನಿನ ಗ್ಯಾರೇಜ್ ಅದಾಗ ಬಿಡಲೇಡ ಗಾಡಿ ಅಲ್ಲೊಬ್ಬ ನನ್ನ ಹೋಗೋ ನಡಿ ಎಲ್ಲಿಗೆ ಕಾಳಿ ನದಿ ಅಂತಲೇ ಯಾರೋ ಬೈಲ ತಂಡಿ ಬಾಳ ಕದ ಹೋಗೋ ನಡಿ ಶಾಲೆ ನನಗಲ್ಲ ನನಗೆ ಲೈನ್ ಹೊಡಿರ್ತಾನ ಅದಕ್ಕೆ ನಾ ಏನೆಲ್ಲ ಹೊಟ್ಟೆ ಎಕ್ಸ್ಕ್ಯೂಸ್ ಮೀ ನೆಕ್ಸ್ಟ್ ಮಿಸ್ಟೇಕ್ ಅಲ್ಲ ದುಡ್ಡು ಕೊಡ್ದಾಗ ಹಿಂಗ ಹೋಗ್ತೀಯಲ್ಲ ನಾನು ನಿನ್ ಗಂಡ ಅನ್ಕೊಂಡಿದ್ದೇನೆ ಗಂಡ ಆ ಪದ ಕೇಳಿದ್ರೆ ವಾಟಿ ಬರಕತ್ತ ಗಂಡ ನಾ ಮದುವೆ ಆಗಿ ನನ್ನ ಗಂಡ ಏನ್ ತಗೊಂಡ ಹೆಣ್ಮಕ್ಳು ಓದಿತಾರ ಗಂಡ್ಮಕ್ಳು ಓದಿತಾರ ನನಗೆ ಗೊತ್ತಿಲ್ಲ ಹೆಣ್ಮಕ್ಳೇ ಓದಿಬೇಕು ಅದನ್ನ ಇಲ್ಲ ಗಂಡಸರು ಓದಿತಾರ ಅಕ್ಕಿ ಇಟ್ಟು ಮ್ಯಾಲ ಬೆಲ್ಲ ಇಟ್ಟು ಓದಿತಾರಲ್ಲ ಹೆಣ್ಮಕ್ಳು ಓದೇದು ಅದನ್ನ ಸೇರ್ ಕೌಂಟ್ ಮಾಡಿ ಹೊಡಿಬೇಕು ಡೌನ್ ಪದ ಅವ ಯಾವಾಗ ಬಂದು ಬಲಗಾಲ ಇಟ್ಟು ಓದಿತಾರ ನೋಡ ಅಲ್ಲಿ ತನ ನೀನ ನನ್ನ ಗಂಡ ಹೋಗ ಹಂಗ ತಿಳ್ಕ ಹೋಗ ಅವನ ತಿಳ್ಕೊಳ್ಳೋದೇನ್ ಬಂತ ಇವತ್ತಿಂದ ನಾನಾ ನಿನ್ ಗಂಡ ನೀನಾ ನಿನ್ ಹೆಂಡತಿ ಖುಷಿಯಾಗ ಬಂದ ಕ್ರಿಕೆಟ್ ಚೇಸ್ ಗರ್ಲ್ ಮಾಡ್ಬಿಟ್ಟ ನನ್ನ ನೀನ ಗಂಡ ನೀ ಅನ್ಕೊಂಡಿಲ್ಲ ಮತ್ತ ಹಲೋ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತವರೆಲ್ಲ ಲೈಲಾ ಮಜುನ ಆಗಲ್ಲ ನೀನ್ ಯಾಕೆ ಹುಡುಗಿನ ಲವ್ ಮಾಡಿದ್ರು ಈ ಹುಬ್ಬಳ್ಳಿ ಹುಲಿಯ ಸದ್ದುರಿಯಾಗಿ ಲವ್ ಮಾಡಕ್ಕೆ ಚಾನ್ಸೇ ಇಲ್ಲ
ಗೊತ್ತಾಯ್ತಾ? ನಾನೇನೋ ಉರ್ದು ಮುಗಿದಿಲ್ಲ ಹಂಗಾರ ಬೇಡ ಅಲ್ಲ ಮತ್ತಾಕ ಹಾ ಜರ ಸಣ್ಣದು ಸಣ್ಣದು ಸ್ವೀಟ್ ಹಿಂದಿರಲ್ಲ ಮತ್ತೆ ಒಳಗೆ ಕಳಿಸಿ ಸಣ್ಣದು ಇನ್ನೊಂಚ ಸಣ್ಣದು या देवी सर्वभूतेषु मातृरूपेण सदा नमस्तस्ते 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 ದೇವರಿಗೆ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯವಿಲ್ಲವೆಂದು ಆ ದೇವರು ತಾಯಿಯನ್ನೇ ಸೃಷ್ಟಿ ಮಾಡಿದರು. ತಾಯಿಯೇ ದೇವರು. ನನಗೆ ಜನ್ಮ ಕೊಟ್ಟ ನನ್ನ ಹೆತ್ತ ತಾಯಿಗೆ ನನ್ನ ನಮಸ್ಕಾರಗಳು. ಆದರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆ ಕಲಿಸಿದ್ದು ಧರ್ಮದ ಪಾಠ. ಆದರೆ ಈ ಕಲಿಯುಗದ ಅಧರ್ಮದ ಆಟದಿಂದ ನಾನಾಗಿದ್ದೇನೆ ಈ ಭೂಗತಕ್ಕೆ ಈ ಸಾಮ್ರಾಟರ ಸಾಮ್ರಾಜ್ಯದಲ್ಲಿ ಯಾರಾದರೂ ಕಾಲುಗಳಲ್ಲಿ ಸಮರಕ್ಕೆ ನಾವಿದ್ರೆ ಕ್ಷಣಾರ್ಧದಲ್ಲಿ ನಿಂತು ಹೋಗುವುದವರ ಸುಂದರ ಉಸಿರಾಟ. ಯಾಕಂದ್ರೆ ಈ ನರಸಿಂಹ ಕುಲಕರ್ಣಿಯ ಕರ್ಮ ಸಿದ್ಧಾಂತದ ಮರ್ಮ ಯಾರು ಅರಿತಿಲ್ಲ ಈ ದುನಿಯಾದಲ್ಲಿ. ಯಾಕಂದ್ರೆ ವಾದಕ್ಕೆ ಇನ್ನೊಂದು ಹೆಸರೇ ವಾಲಿ, ಜ್ಞಾನಕ್ಕೆ ಮತ್ತೊಂದು ಹೆಸರೇ ರಾವಣ, ಸರ್ವನಾಶಕ್ಕೆ ಮಗದೊಂದು ಹೆಸರೇ ಕುಲಕರ್ಣಿ. ಸರ್ವನಾಶ ಮಾಡುವುದು ಅದು ಭಗವಂತನ ಲೆಕ್ಕಾಚಾರ. ಇನ್ನು ನಿನ್ನ ಭೂಗತ ಸಾಮ್ರಾಜ್ಯಕ್ಕೆ ನನ್ನನ್ನು ಕಳಿಸಿದ್ದಾನೆ ಆ ಭಗವಂತ. ಯಾವನ ಭಗವಂತ? ಇದು ನನ್ನ ಗುಪ್ತ ವ್ಯವಹಾರ ನಡೆದಿರುವ ಭೂಗತ ಲೋಕ. ನಿನ್ನ ಕೈಯಲ್ಲಿ ಬೆಂಕಿಯ ಪಂಚಿದ್ದರೆ ಈ ನರಸಿಂಹ ಕುಲಕರ್ಣಿಯ ಕೈಯಲ್ಲಿ ಬಂದುತ್ತಿದೆ. ಆದರೆ ಹೇಳ, ದಾರಿ ತಪ್ಪಿದ ಮಗ ಯಾರ ನೀನು? ನಾನಲ್ಲ ದಾರಿ ತಪ್ಪಿದ ಮಗ. ಮಾಯನನ್ನು ದಾರಿ ತಪ್ಪಿಸುತ್ತಿರುವ ಭೂಗತ ದೊರೆ ನರಸಿಂಹ ಕುಲಕರ್ಣಿಯ ಬಂದ ಗರುಡಿಗ. ಈ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಆಯೋ. ಈ ರೀತಿ ವೇಷ ಧರಿಸಿ ಯಾವ ಅಧಿಕಾರಿಯು ನನ್ನ ಗುಪ್ತ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಅಂತದ್ರಲ್ಲಿ ಏನು ಯಾವ ಮುನ್ಸೂಚನೆ ಇಲ್ಲದೆ ಈ ಪ್ರಾಂಗಣದಲ್ಲಿ ಕಾಲಿಟ್ಟಿದೆಯೋ ದುಷ್ಟರ ಸಂಹಾರ ಮಾಡಲು ಶ್ರೀಹರಿ ಹಂದಿಯಾಗಿ ಅವತಾರ ಎತ್ತಿದ. ಶಿವನು ಭಿಕ್ಷುಕನಾಗಿ ಅವತಾರ ಎತ್ತಿದ. ಓ ನಿಮ್ಮಂತ ಲೂಟಿಕೋರರ ಸಂಹಾರಕ್ಕಾಗಿ ನಾನು ಯಾವ ಅವತಾರ ಎತ್ತಲು? ನೀವು ಯಾವ ಅವತಾರವೆತ್ತಿದರು ಈ ನಸೀಬು ನನ್ನ ನಸೀಬು ಬದಲಾಯಿಸಲು ಅದೆಂದಿಗೂ ಸಾಧ್ಯವಿಲ್ಲ.
ಕುಲಕರ್ಣಿ ನೀನು ಯಾವ ಅವತಾರ ಎತ್ತಿದರೂ ನನ್ನ ಕೈಯಿಂದಲೇ ನಿನ್ನ ಅಂತ್ಯ ಕಲಿತ. ನನಗೆ ಶರಣಾದರೆ ನಿನಗೆ ಸೆರೆಮನೆಯ ಬಾಗಿಲು. ನನ್ನೊಂದಿಗೆ ಗಾಢಭಕ್ತಿ ಮಾಡಿದವನಿಗೆ ಯಮಲೋಕದ ಬಾಗಿಲು. ಆ ಯಮಲೋಕದ ಬಾಗಿಲು. जोर की दुनिया का नायक मेरे जिंदगी का मतलब ही कुलकर्णी की बर्बादी है. ನೋಡು ಹತ್ತಿರ ಬರಬೇಡ. ನೀನೇನಾದ್ರೂ ಇಲ್ಲಿ ತಿರುಗಿ ಮಾಡಿದ್ರೆ ನನಗೆ ದೇಹ ಕಟ್ಟಿದ್ದು ಆ ಸೃಷ್ಟಿಕರ್ತ. ಸಾವಿಯ ಹಂಚಿಗೆ ಬದುಕನಲ್ಲ ಈ ಜಿಲ್ಲಾಧಿಕಾರಿ. ಎಲ್ಲಿ ಆವಿಷನ ಪ್ರವೇಶ ಅಲ್ಲಿ ಭೂಗತ ದೊರೆಗಳಿಲ್ಲ. ನೋಡು, ನೀನು ಈ ನರಸಿಂಹ ಕುಲಕರ್ಣಿಯ ಮತ್ತೊಂದು ಅವತಾರ ನೋಡಿಲ್ಲ. ಯಾಕಂದ್ರೆ ಬಲಕ್ಕೆ ಇನ್ನೊಂದು ಹೆಸರೇ ವಾಲಿ, ಬಲಕ್ಕೆ ಮತ್ತೊಂದು ಹೆಸರೇ ರಾವಣ, ಸರ್ವನಾಶಕ್ಕೆ ಮಗದೊಂದು ಹೆಸರೇ ಎಂದು ದೇವಿಗೆ ಧೂಪಾಭಿಷೇಕ ಮಾಡಿದ ಕೈಯಿಂದ ನಿನ್ನ ರಕ್ತಾಭಿಷೇಕ ಮಾಡಲಾರೆ. मुझे तुम्हारी मौत नहीं जिंदगी चाहिए, जिंदगी चाहिए. ಇಷ್ಟು ವರ್ಷ ಸರ್ಕಾರಕ್ಕೆ ಮೋಸ ಮಾಡಿ ಬಡವರ ರಕ್ತ ಹೀರಿದು ಬದುಕುತ್ತಿರುವ ನಿನ್ನಂತ ಹಲ್ಗಟ್ಟುಂಡ ನನ್ನ ಮಕ್ಕಳನ್ನು ಆ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ನೀನು ಪಾಶ ಹಾಕಿಸಲಿಲ್ಲ. I am not deputy commissioner